ಜಮೀರ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇವೆ. ಜಮೀರ್ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇರೋದನ್ನ ನೋಡಿದ್ವಿ. ಇವತ್ತು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಇನ್ನು ಜಮೀರ್ ಬೆಂಬಲಿಗರು ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದಾರೆ. ಪಾದರಾಯನಪುರದಿಂದ ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಜಮಾಯಿಸಿದರು. ಪಾದರಾಯನಪುರದಲ್ಲಿ ಜಮೀರ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಸಾವಿರಾರು ಜನ ಬೆಂಬಲಿಗರು ಇವತ್ತು ಜಮಾಯಿಸಿದರು. ಪಾದಯಾತ್ರೆಯನ್ನು ನಡೆಸಿದ್ರು. ಡಿಸಿಎಂ ಜೊತೆಗೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿರುವಂತಹ ಅವರ ಬೆಂಬಲಿಗರು. ಪಾದರಾಯನಪುರದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಕೂಡ ಅವರನ್ನು ತಡೆದಿದ್ದಾರೆ. ಜಮೀರ್ ಅಹ್ಮದ್ ಬೆಂಬಲಿಗರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಜಮೀರ್ ಅಹ್ಮದ್ ಬೆಂಬಲಿಗರು ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಜೊತೆಗೆ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಇವತ್ತು ಆಕ್ರೋಶಿತರಾಗಿ ಮಾಡಿದ್ದಾರೆ. ಬೆಂಬಲಿಗರನ್ನ ವಶಕ್ಕೆ ಪಡೆದು ಬಿಎಂಟಿಸಿ ಬಸ್ಗೆ ತುಂಬಿದ್ದಾರೆ ಪೊಲೀಸರು. ಮಹಿಳೆಯರು, ಮಕ್ಕಳು ಸೇರಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನಾಕಾರರು ಜಮಾಯಿಸಿದರು. ಇಡೀ ಕರ್ನಾಟಕದಲ್ಲಿ ರೋಡ್ನಲ್ಲಿ ಬರ್ತಾ ಇದ್ದಾರೆ ಜನ ಎಲ್ಲ. ಈ ಪ್ರೀತಿ ವಿಶ್ವಾಸ ಜಮೀರ್ ಅಹ್ಮದ್ ಖಾನ್ಗೆ ಕೈ ಹಿಡಿದ್ರೆ ನಮ್ಮ ಮುಸಲ್ಮಾನ್ ಹಿಂದೂ ಎಲ್ಲರ ಜನ ಸಿಕ್ಕು ಎಲ್ಲ ಜನ ದಲಿತ ಜನ ಅವರು ನಮ್ಮ ಕಾಂಗ್ರೆಸ್ ಜೊತೆನಲ್ಲಿ ಇರ್ತೀನಿ ಅಂತೆ. ಇಷ್ಟು ನೋಡ್ತಾ ಇದ್ದೀರಾ, 10,000 ಜನ ಸಾಗರ ಎಲ್ಲಿ ನೋಡಿದ್ರೆ ಈ ಜಮೀರ್ ಅಹ್ಮದ್ ಖಾನ್ ಪ್ರೀತಿನಲ್ಲಿ ಇಷ್ಟು ಜನ ಸೇರಿದ್ದಾರೆ. ನೀವು ಮುಂದಕ್ಕೆ ನಾವು ಕಾಂಗ್ರೆಸ್ ಕಮಿಟಿ ಅವ್ರಿಗೆ ನಾವು ಹೇಳಕ್ ಜಮೀರ್ ಅಹ್ಮದ್ ಖಾನ್ಗೆ ಕೊಡಲೇಬೇಕು. ಸಚಿವ ಸ್ಥಾನ ಕೊಡಿದ್ರೆ 2008ನಲ್ಲಿ ತಿರ್ಗಾ ಕಾಂಗ್ರೆಸ್ ಬರಕ್ಕೆ ತುಂಬಾ ಈಸಿ ಆಗ್ತದೆ, ಅವಕಾಶ ಆಗ್ತದೆ. ಅದಕ್ಕೋಸ್ಕರ ಜನ ಇವತ್ತು 10,000 ಜನ ಸೇರಿದ್ದಾರೆ. ಹೊಸಳ್ಳಿ ಡಿಸಿಎಂ ಮಾಡಲೇಬೇಕು. ಒಳ್ಳೆ ವ್ಯಕ್ತಿ ಅವರು, ಒಳ್ಳೆ ಈ ತರ ರಾಜಕಾರಣ ನಾನು ಎಲ್ಲಿ ನೋಡಿಲ್ಲ. ಇವರು ಜನಗೆ ಬಡವ್ರ ಜನಗೆ ಹೆಲ್ಪ್ ಮಾಡಿದ್ದಾರೆ. ಬಡವ್ರಿಗೋಸ್ಕರ ಹಾಸ್ಪಿಟಲ್ ಆಗಲಿ, ಸ್ಕೂಲ್ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಎಷ್ಟು ಹೌಸಿಂಗ್ ಬೋರ್ಡ್ನಲ್ಲಿ ಅವರು ಮನೆ ಕೊಟ್ಟಿದ್ದಾರೆ. ಈ ಥರ ಮಿನಿಸ್ಟ್ರು ಯಾವ ಕೆಲಸ ಮಾಡಿಲ್ಲ. ಇಡೀ ನೀವು ನೋಡಿದ್ದೀರಾ, ನೀವು ಮೀಡಿಯಾ ಅವರು. ಸೊ ಆಗಲೇ ಪ್ರತಿಭಟನೆ ಹೇಗಿತ್ತು, ಆ ಸ್ವರೂಪ ಹೇಗಿತ್ತು ಅನ್ನುವಂಥದ್ದನ್ನು ನಾವು ಪ್ರತಿನಿಧಿ ಪ್ರಸನ್ನ ವಿವರಿಸಿದ್ದಾರೆ. ಬಂದು ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು, ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಡಬೇಕು ಅಂತ ಹೇಳಿ ಪಾದರಾಯನಪುರದಲ್ಲಿ ದೊಡ್ಡ ಮಟ್ಟಿಗಿನ ಆಕ್ರೋಶ ಮತ್ತು ಆಗ್ರಹಗಳು ವ್ಯಕ್ತವಾಗ್ತಾ ಇದ್ದಾವೆ. ಪಾದರಾಯನಪುರದಲ್ಲಿ ಈಗಾಗಲೇ ಸುಮಾರು 2,000ಕ್ಕೂ ಹೆಚ್ಚು ಜನ ಜಮಾಯಿಸಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಹೆಚ್ಚಿನ ಉನ್ನತವಾದಂತಹ ಸ್ಥಾನವನ್ನು ಕೊಡಬೇಕು, ಸಚಿವ ಸಂಪುಟ ಸ್ಥಾನಮಾನವನ್ನು ಕೊಡಬೇಕು, ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಡಬೇಕು ಅನ್ನುವಂತಹ ಆಗ್ರಹ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂತಹ ಎಲ್ಲ ಬೆಂಬಲಿಗರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸ್ಥಾನಮಾನವನ್ನು ಕೊಡದೇ ಇದ್ರೆ ಅದಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಎಚ್ಚರಿಕೆಯ ಕರೆಗಂಟೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಪಾದರಾಯನಪುರದಲ್ಲಿ ಸೇರಿರುವಂತಹ ಈ ಜನಸ್ತೋಮವನ್ನ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರನ್ನ ಇದೀಗ ಪೊಲೀಸರು ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಹಜವಾಗಿ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿದ್ರೆ ಎಲ್ಲಿಯೂ ಕೂಡ ಈ ರೀತಿಯ ಪ್ರತಿಭಟನೆಗಳಿಗೆ ನೇರವಾದಂತ ಅವಕಾಶ ಇಲ್ಲ. ಈ ಕಾರಣಕ್ಕೋಸ್ಕರ ಪ್ರತಿಭಟನೆಯ ಬದಲಾಗಿ ನೀವು ಆಗ್ರಹವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಹೋಗಿ ಮಾಡಿ ಅನ್ನುವಂಥದ್ದು ಇದೀಗ ಪೊಲೀಸರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಅವರು ಅದನ್ನ ತೋರಿಸ್ತಾರೆ. ಎಷ್ಟಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತಂದ್ರೆ ಪೊಲೀಸರಿಗೂ ಕೂಡ ಇದನ್ನ ಕಂಟ್ರೋಲ್ ಮಾಡುವಂಥದ್ದು ಒಂದು ರೀತಿಯ ಹರಸಾಹಸ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಮೀರ್ ಅಹ್ಮದ್ ಖಾನ್ ಅವರು ಮೊದಲ ಕ್ಯಾಬಿನೆಟ್ನಲ್ಲಿಯೇ ಸ್ಥಾನವನ್ನು ಪಡಿತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಈ ರೀತಿಯ ನಿರೀಕ್ಷೆಗಳೆಲ್ಲವೂ ಕೂಡ ಇದೀಗ ಬುಡಮೇಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಾದರೂ ಕೂಡ ಅವರಿಗೆ ಅವಕಾಶ ಮಿಸ್ ಆಗಬಾರ್ದು ಅನ್ನುವಂಥದ್ದು ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತು. ಪಾದರಾಯನಪುರ ಹೇಳಿಕೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ
ಅವರ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಒಂದು ವಾರ್ಡ್ ಆಗುತ್ತೆ. ಅಲ್ಲಿ ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಮ್ರಾನ್ ಪಾಷಾ ಅವರ ನೇತೃತ್ವದಲ್ಲಿ ಸಾರ್ವಜನಿಕರು ಸೇರಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಮುಂದಿನ ಕ್ಯಾಬಿನೆಟ್ನಲ್ಲೂ ಕೂಡ ಸ್ಥಾನಮಾನವನ್ನು ಕೊಡದೇ ಇದ್ರೆ ಇದು ಸರಿಯಾಗೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಸ್ಥಳದಲ್ಲಿ ಬಂದೋಬಸ್ತನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಸೇರಿರುವಂತಹ ಸಾರ್ವಜನಿಕರನ್ನ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಮತ್ತು ಫ್ರೀಡಂ ಪಾರ್ಕ್ನಲ್ಲಿಯೇ ಪ್ರತಿಭಟನೆಗಳನ್ನ ನಡೆಸಬೇಕು ಅನ್ನುವಂಥದ್ದು ಪೊಲೀಸರು ಕೊಡ್ತಾ ಇರುವಂತಹ ಸೂಚನೆ. ಪೊಲೀಸರ ಸಂಖ್ಯೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಇದೀಗ ಸೇರಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಕೂಡ ಬೇರೆ ಬೇರೆ ಸ್ಥಳಕ್ಕೆ ವಿಧಾನಸೌಧ ಚಲೋ ಹಮ್ಮಿಕೊಂಡಂತಹ ಹಿನ್ನೆಲೆಯಲ್ಲಿ ಅವರನ್ನ ಕಳಿಸುವಂತಹ ಪ್ರಯತ್ನಗಳು ಇದೀಗ ಪೊಲೀಸರ ಕಡೆಯಿಂದ ಆಗ್ತಾ ಇದ್ದಾವೆ. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೇಳಿಬಂದಂತಹ ಬೇರೆ ಬೇರೆ ಆರೋಪಗಳಿರ್ಬೋದು, ಪಕ್ಷ ವಿರೋಧಿ ಚಟುವಟಿಕೆಯ ನೆಪಗಳಿರ್ಬೋದು, ಇದೆಲ್ಲವೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಸದ್ಯಕ್ಕಂತೂ ಪೂರಕವಾಗಿಲ್ಲ. ಹೀಗಾಗಿ ಎರಡನೇ ಕ್ಯಾಬಿನೆಟ್, ಎರಡನೇ ಪಟ್ಟಿಯ ರಚನೆಯ ಸಂದರ್ಭದಲ್ಲಾದರೂ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶವನ್ನು ಕೊಡಿ ಎನ್ನುವಂತಹ ಒಂದು ಆಕ್ರೋಶ ಮತ್ತು ಆಗ್ರಹ ಇದೀಗ ದೊಡ್ಡ ಮಟ್ಟಕ್ಕೆ ಹರಡ್ತಾ ಇದೆ.